ನಮಸ್ಕಾರ ಸ್ನೇಹಿತರೆ. ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಬದಲಾವಣೆಗಳು ಬರಲಿವೆ. ಅವರ ಜೀವನ ಮಹತ್ವದ ತಿರುವು ಪಡೆಯಲಿದೆ. ಹಾಗಾದರೆ ಆ ದೊಡ್ಡ ಬದಲಾವಣೆಗಳು ಯಾವುವು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ತುಲಾ ರಾಶಿಯವರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ತುಲಾ ರಾಶಿಯವರಿಗೆ ಈ ವಿಡಿಯೋ ಬಹಳ ಮುಖ್ಯ. ತಪ್ಪದೆ ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಶೇರ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ತುಲಾ ರಾಶಿಯವರು ಸಮಾನತೆ ಮತ್ತು ನ್ಯಾಯವನ್ನು ಗೌರವಿಸುತ್ತಾರೆ. ಸಹಜವಾಗಿಯೇ ಇವರು ಶಮನವನ್ನ ದೂರ ಮಾಡುವವರು ಹಾಗೂ ಸಾಮರಸ್ಯವನ್ನ ಕಾಪಾಡುವವರು. ಹೆಚ್ಚಿನವರು ಸಂಘರ್ಷ, ವಾದಗಳಿಂದ ದೂರವಿರುತ್ತಾರೆ ಹಾಗೂ ಜಗಳ, ಭಿನ್ನಾಭಿಪ್ರಾಯಗಳನ್ನು ಸೃಷ್ಟಿಸಲು ಮುಂದುವರಿಯಲು ಬಿಡುವುದಿಲ್ಲ. ಈ ಕಾರಣದಿಂದಾಗಿ ಉತ್ತಮ ವ್ಯಕ್ತಿಯಾಗಿ ಗುರುತಿಸಿಕೊಳ್ಳುತ್ತಾರೆ. ಸೌಹಾರ್ದ, ಸ್ನೇಹಪರ ಮತ್ತು ಆಕರ್ಷಕ ವ್ಯಕ್ತಿತ್ವದವರಾಗಿರುವುದರಿಂದ ಸ್ನೇಹಿತರಲ್ಲಿ ಹೆಚ್ಚಿನ ಜನಪ್ರಿಯ ವ್ಯಕ್ತಿಯಾಗಿರುತ್ತಾರೆ. ಇವರ ಸ್ವಭಾವದ ಮುಖ್ಯ ಲಕ್ಷಣಗಳೆಂದರೆ ಎಲ್ಲದರಲ್ಲೂ ಕಾಣುವ ಸಮತೋಲನದ ಪ್ರಜ್ಞೆ. ಅದು ಮನೆಯಲ್ಲೇ ಆಗಲಿ, ಕೆಲಸದ ಸ್ಥಳವಾಗಲಿ ಅಥವಾ ತಮ್ಮ ಸುತ್ತಮುತ್ತಲಿನ ಸ್ಥಳವಾಗಲಿ, ಎಲ್ಲ ಕಡೆಗಳಲ್ಲಿ ಹೇಗೆ ಸಮತೋಲನವನ್ನು ಕಾಪಾಡಿಕೊಳ್ಳಬೇಕು ಎನ್ನುವುದು ತಿಳಿದಿದೆ. ತುಂಬ ಬುದ್ಧಿವಂತರಾಗಿರುವ ಇವರು ಪ್ರಾಯೋಗಿಕ ಪರಿಹಾರಗಳಿಗಾಗಿ ಹೆಚ್ಚು ಪ್ರಯತ್ನಿಸುತ್ತಾರೆ. ಶಕ್ತಿವಂತರಾಗಿರುವ ಇವರು ಜಾಗರೂಕರು ಹಾಗೂ ಚುರುಕು ಬುದ್ಧಿಯವರಾಗಿರುತ್ತಾರೆ. ಸಕಾರಾತ್ಮಕ ಸಹಾಯ ಮಾಡುವ, ಸಂತೋಷ ನೀಡುವ ಮತ್ತು ಸ್ನೇಹಪರ ಸ್ವಭಾವದವರಾದ ಇವರು ಕೆಲವೊಮ್ಮೆ ತಮ್ಮ ತಲೆಯನ್ನು ಸುತ್ತುತ್ತಿರುವ ವಿಚಾರಗಳತ್ತ ಹೆಚ್ಚು ಗಮನ ವಹಿಸುತ್ತಾರೆ. ಇಂತಹ ಸಂದರ್ಭದಲ್ಲಿ ಇವರು ಸಂಪೂರ್ಣವಾಗಿ ನಕಾರಾತ್ಮಕವಾಗಿ ಯೋಚನೆ ಮಾಡಬಹುದು ಅಥವಾ ಇತರರ ನೋವುಗಳಿಗೂ ಕಿವಿಗೊಡುವುದಿಲ್ಲ. ಪ್ರೀತಿಯಲ್ಲಿರುವವರು ತಮ್ಮ ಸಂಬಂಧವನ್ನು ಸುಗಮವಾಗಿ ಮುಂದುವರಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನ ಪಡುತ್ತಾರೆ. ಇವರನ್ನು ಒಂಟಿಯಾಗಿ ಕಾಣುವುದು ಅಪರೂಪ. ಯಾವಾಗಲೂ ಜನರಿಂದ ಸುತ್ತುವರೆದಿರುತ್ತಾರೆ. ಪ್ರೇಮಿಯಾಗಿ ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳುತ್ತಾರೆ. ಸೃಜನಶೀಲರು ಆಗಿರುವ ಇವರು ಸಮತೋಲನವನ್ನು ಸಾಧಿಸುತ್ತಾರೆ. ಇವರು ನವ ಯುವಕರಾಗಿ ಹಾಗೂ ಸುಂದರವಾಗಿ ಕಾಣಲು ಇಷ್ಟಪಡುತ್ತಾರೆ. ಇದಕ್ಕಾಗಿ ವ್ಯಾಯಾಮ ಸೇರಿದಂತೆ ಎಲ್ಲವನ್ನೂ ಮಾಡಲು ಬಯಸುತ್ತಾರೆ. ಆದರೆ ಇವರಿಗೆ ಹೆಚ್ಚಾಗಿ ಬೆನ್ನು, ಪುಷ್ಟ, ಮೂತ್ರಪಿಂಡ ಹಾಗೂ ಮೂತ್ರಕೋಶದ ಸಮಸ್ಯೆಗಳು ಕಂಡುಬರಬಹುದು. ಸಂಬಂಧಗಳು ಅವರು ಬಯಸಿದಂತೆ ಇರದಿದ್ದಾಗ ಹತಾಶೆ ಇವರನ್ನ ಕಾಡುತ್ತದೆ. ಈ ರಾಶಿಯವರು ಹೆಚ್ಚು ಕ್ಯಾಲೋರಿ ಹೊಂದಿರುವ ಆಹಾರ ಮತ್ತು ಮದ್ಯಪಾನದಿಂದ ದೂರವಿರಬೇಕು. ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಬಹಳ ಪೆಟ್ಟುಗಳನ್ನು ತಿನ್ನುವಂತಹ ಸಂಭವವಿದೆ. ಆ ಪೆಟ್ಟು ತಿಂದ ಮೇಲೆ ಎದ್ದು ನಿಂತು ಚೇತರಿಸಿಕೊಳ್ಳುವಂತಹ ಎಲ್ಲ ಸಾಮರ್ಥ್ಯ ಕೂಡ ಇದೆ. ನಿಮ್ಮದು ಮೃದು ಸ್ವಭಾವ ಆಗಿರುವುದರಿಂದ ಯಾರಾದರೂ ನಿಮ್ಮ ಹತ್ತಿರ ಕಠಿಣವಾಗಿ ಮಾತನಾಡಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕಿ ಒಂದಷ್ಟು ಅಪವಾದಗಳು ಬರುವಂತಹ ಸಾಧ್ಯತೆಗಳಿವೆ. ಇಷ್ಟು ದಿನ ಆಗಿದ್ದಾಯಿತು, ಇನ್ನು ಮುಂದೆ ಅಭಿವೃದ್ಧಿಯಾಗಲು ಏನು ಮಾಡಬೇಕು ಅದನ್ನು ಮಾಡುವಂತಹ ಮನಸ್ಸು ಮಾಡುತ್ತೀರಾ. ಆಗು ಹೋಗುಗಳ ಮೇಲೆ ಬಹಳ ಹಿಡಿತವನ್ನಿಟ್ಟುಕೊಂಡಿರುತ್ತೀರಾ. ನಿಮ್ಮ ಶತ್ರುಗಳ ಮೇಲೂ ಕೂಡ ಅನುಕಂಪವನ್ನು ತೋರುತ್ತೀರಾ. ಆದರೆ ಅವರು ನಿಮ್ಮ ಅನುಕಂಪವನ್ನು ದುರುಪಯೋಗಪಡಿಸಿಕೊಂಡು ನಿಮಗೆ ಒಳಸಂಚು ಮಾಡುತ್ತಾರೆ. ಹಾಗೆ ಎಲ್ಲವನ್ನು ಎದುರಿಸಿ ಅವರಿಗೆ ತಿರುಗು ಬಾಣವಾಗುವ ಶಕ್ತಿ, ಚೈತನ್ಯ ನಿಮ್ಮ ಜೀವನದಲ್ಲಿ ಬರುವಂತಹದ್ದು. ಮುಂದೆ ಏನಾಗುತ್ತದೆ ಎನ್ನುವ ಸಿಕ್ಸ್ ಸೆನ್ಸ್ ಈ ತಿಂಗಳಲ್ಲಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಸ್ವಲ್ಪ ತಾಳ್ಮೆಯಿಂದ ಜೀವನವನ್ನು ನಡೆಸಿಕೊಂಡು ಹೋಗಬೇಕಾಗುತ್ತೆ. ಇಲ್ಲ ಅಂದರೆ ಪೆಟ್ಟು ತಿನ್ನುವ ಅವಕಾಶವಿದೆ. ಈ ತಿಂಗಳಲ್ಲಿ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಉತ್ತಮವಾದ ಪ್ರಗತಿಯನ್ನು ಆರೋಗ್ಯದಲ್ಲಿ ಕಾಣುತ್ತೀರಾ. ಹಾಗೆ ಜಯ ಅನ್ನುವಂಥದ್ದು ಕೂಡ ಈ ತಿಂಗಳಲ್ಲಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಕೋರ್ಟ್ ಕೇಸ್ ವಿಚಾರಗಳಲ್ಲಿ ನ್ಯಾಯ ನಿಮ್ಮ ಪರವಾಗುತ್ತೆ. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಹೆಸರು ಹಾಳಾಗುವಂತಹ ಸಂಭವಗಳಿವೆ. ಭೂಮಿ ವ್ಯವಹಾರ ಮಾಡಬೇಕೆಂದಿದ್ದರೆ ಈ ತಿಂಗಳಲ್ಲಿ ಹೆಸರನ್ನು ಹಾಳು ಮಾಡಿಕೊಳ್ಳುವಂತಹ ಸಂಭವಗಳಿವೆ. ಲಾಭವಾಗಬಹುದು, ಆದರೆ ಜನಗಳು ನಿಮ್ಮ ಹಿಂದೆ ಮಾತನಾಡಿಕೊಳ್ಳುತ್ತಾರೆ. ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತೆ. ನಿಮ್ಮ ಸ್ವಂತ ಕೆಲಸಕ್ಕಾಗಿ ಒಂದಷ್ಟು ಓಡಾಟಗಳಾಗಬಹುದು. ವೃತ್ತಿಯಲ್ಲಿ ಜಯವಾಗಲಿದೆ. ಹಾಗೆ ಈ ತಿಂಗಳಲ್ಲಿ ಪ್ರೇಮಿಗಳಿಗೆ ತೊಂದರೆಗಳು ಕಂಡುಬರುತ್ತವೆ. ಅಂದರೆ ನಿಮ್ಮ ಮನೆಯಲ್ಲಿ ಒಪ್ಪದೇ ಇರುವುದು ಅಥವಾ ನೀವು ಇಷ್ಟಪಡುತ್ತಿರುವವರ ಮನೆಯಲ್ಲಿ ಒಪ್ಪದೇ ಇರುವಂಥದ್ದು, ಅದರಿಂದ ಒಂದಷ್ಟು ತೊಂದರೆಗಳನ್ನು ನಿರೀಕ್ಷಿಸಬಹುದು. ಹಾಗೆ ವೃತ್ತಿಯಲ್ಲಿ ಜಯವಾಗುತ್ತೆ. ರಾಜಕೀಯದಲ್ಲಿರುವವರಿಗೆ ಅಥವಾ ಸರ್ಕಾರಿ ನೌಕರಿಯಲ್ಲಿರುವವರಿಗೆ ಈ ತಿಂಗಳಲ್ಲಿ ಬಹುತೇಕ ಲಾಭವೇ ಆಗುತ್ತೆ. ಹಾಗೆ ಮಗಳೊಡನೆ ಅಥವಾ ಮಗನೊಡನೆ ವಿನಾಕಾರಣವಾಗಿ ಚಿಕ್ಕ ಕಾರಣಕ್ಕೆ ಒಂದಷ್ಟು ಮನಸ್ತಾಪವಾಗಿ ಮಾತು ಬಿಡುವಂತಹ ಸಂಭವ ಕೂಡ ನಿರೀಕ್ಷಿಸಬಹುದು. ಹಾಗಾಗಿ ಆ ರೀತಿ ಏನಾದರೂ ಆದ ಸಂದರ್ಭದಲ್ಲಿ ಮಾತು ಬಿಡದೆ ಅವರ ಜೊತೆ ಚೆನ್ನಾಗಿರುವಂತಹ ಅಭ್ಯಾಸವನ್ನು ಕೂಡ ಮಾಡಿಕೊಳ್ಳಿ. ವ್ಯಾಪಾರಿಗಳಿಗೆ, ಸಿನಿಮಾ ನಟ ನಟಿಯರಿಗೆ, ಕಲಾವಿದರಿಗೆ, ಪ್ರಕಾಶಕರಿಗೆ, ಮುದ್ರಕರಿಗೆ ಎಲ್ಲರಿಗೂ ಕೂಡ ಈ ತಿಂಗಳು ಅತ್ಯಂತ ಶುಭದಾಯಕವಾಗಿದೆ. ಲಾಯರ್, ಬೆಳ್ಳಿ ಬಂಗಾರ ವ್ಯಾಪಾರಿಗಳಿಗೆ, ರೇಷ್ಮೆ ವ್ಯಾಪಾರಿಗಳಿಗೆ ಸ್ವಲ್ಪ ಮಧ್ಯಮ ಫಲಗಳು ಈ ಮಾಸದಲ್ಲಿ ಸಿಗುತ್ತೆ.
ಹಾಗೆ ಡಾಕ್ಟರ್, ಇಂಜಿನಿಯರಿಂಗ್ ಫೀಲ್ಡಲ್ಲಿ ಇರುವವರಿಗೂ ಕೂಡ ಉತ್ತಮವಾಗಿರುವಂತಹ ಫಲ ಸಿಗುತ್ತೆ ಅಂತ ಹೇಳಬಹುದು. ಆದರೆ ನಿಮಗೆ ನರ ದೃಷ್ಟಿ ಅನ್ನುವಂಥದ್ದು ಕಾಡಿ ಒಂದಷ್ಟು ಸಮಸ್ಯೆಗಳು ಹೆಚ್ಚಾಗುತ್ತೆ. ಹಾಗಾಗಿ ತಡೆಯನ್ನು ಹೊಡಿಸಿಕೊಂಡು ಬಂದರೆ ಉತ್ತಮ. ಓಂ ದುರ್ಗಾದೇವಿಯೇ ನಮಃ ಅಂತ ಕಾಮೆಂಟ್ ಮಾಡಿ ಮತ್ತು ಈ ಮಾಹಿತಿಯನ್ನು ತುಲಾ ರಾಶಿಯವರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಅವರು ಕೂಡ ಕಷ್ಟಗಳಿಂದ ಹೊರಬರುವಂತಾಗಲಿ, ನಿಮಗೂ ಒಳಿತಾಗುತ್ತೆ. ತುಲಾ ರಾಶಿಯವರ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.